ಸ್ನೇಹಿತರೆ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಆಹಾರ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ನೀವೇನಾದರೂ ರೇಷನ್ ಕಾರ್ಡ್ ಬಳಕೆದಾರರು ಆಗಿದ್ದರೆ ನೀವು ಪ್ರತಿ ತಿಂಗಳು ಸಹ ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿಗಳನ್ನ ಪಡೆದುಕೊಂಡು ಬರ್ತಿದ್ರೆ ಇಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸೊ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಮೊದಲಿಗೆ ನೋಡಿ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಒಂದು ಜನಗಳಿಗೆ ಹೇಳಿದ್ರು, ನಿಮಗೆ ಇನ್ಮುಂದೆ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದಾದ್ಮೇಲೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಸಹ 10 kg ಅಕ್ಕಿ ಆದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಮೊದಲಿಗೆ ಹೇಳಿದ್ರು. 10 kg ಅಕ್ಕಿ ವಿತರಣೆ ಮಾಡುವುದಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು 5 kg ಅಕ್ಕಿಯನ್ನು ಕೊಡುತ್ತಿದ್ದರು. ಜೊತೆಗೆ 5 kg ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರು. ಅದಾದಮೇಲೆ ಎಲ್ಲರೂ ಸಹ ಮತ್ತೆ ಒಂದು ಚೂರು ಚೇಂಜಸ್ ಆದರೆ ಆಯಿತು. ಕಾಂಗ್ರೆಸ್ ಸರ್ಕಾರ ಹೇಳಿದಂಗೆ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಮತ್ತೆ 10 kg ಅಕ್ಕಿ ಆದರೆ ಸಿಗ್ತಿದೆ ಈಗ, ಓಕೆನಾ? ಸೊ ಈಗ ಇದರಲ್ಲಿ ನಿಮಗೆ ಮತ್ತೆ ಏನೋ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರೋದು ಅಂತ ಆದರೆ ಆಹಾರ ಇಲಾಖೆ ಕಡೆಯಿಂದ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಓಕೆನಾ? ಏನು ಅಂತ ಅಂದರೆ, ಈಗ 5 kg ಅಕ್ಕಿ ಏನು ಕೊಡ್ತಿದ್ದಾರಾ, ಜೊತೆಗೆ ಹೆಚ್ಚುವರಿ 5 kg ಅಕ್ಕಿ ಏನು ತಿದ್ದೀರಾ, ಆ ಒಂದು 5 kg ಅಕ್ಕಿ ಬದಲಿಗೆ ಒಂದು ಆಹಾರ ಕಿಟ್ಟನ್ನು ವಿತರಣೆ ಮಾಡಿ ಅಂತ ಹೇಳಿಬಿಟ್ಟು ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಹಾಗಿದ್ರೆ ಒಂದು ಆಹಾರದ ಕಿಟ್ಟಿನಲ್ಲಿ ಏನೆಲ್ಲ ಇರುತ್ತೆ ಅಂತ ನಾವು ನೋಡುವುದಾದರೆ, ಸಕ್ಕರೆ, ಉಪ್ಪು, ತೊಗರಿಬೇಳೆ, ಟೀ, ಕಾಫಿ ಪೌಡರ್, ಅಡುಗೆ ಎಣ್ಣೆ, ಗೋಧಿ ಒಳಗೊಂಡ ಆಹಾರ ಕಿಟ್ ಆದರೆ ಇರುತ್ತೆ. ಓಕೆನಾ? ಸೊ ಈ ಒಂದು ಆಹಾರ ಕಿಟ್ಟನ್ನು ವಿತರಣೆ ಮಾಡಿ ಅಂತ ಹೇಳಿಬಿಟ್ಟು ನೀವು ಕೇಳಬಹುದು. ನೋಡಿ, ಜಸ್ಟ್ ಇದು ಒಂದು ರಿಕ್ವೆಸ್ಟ್ ಅಷ್ಟೇನೆ. ಮುಂದಿನ ತಿಂಗಳು ನಡೆಯುವಂಥ ಅಂದರೆ ಜುಲೈ 2ನೇ ತಾರೀಕು ಸಚಿವರ ಸಂಪುಟ ಸಭೆ ಆದರೆ ನಡೆಯುತ್ತದೆ. ಸಚಿವರ ಸಂಪುಟ ಸಭೆಯಲ್ಲಿ ಒಂದು ಡಿಸಿಷನ್ ಆದರೆ ನಡೆಯುತ್ತೆ. ಡಿಸ್ಕಷನ್ ಎಲ್ಲ ಅದಾದಮೇಲೆ ಇದಕ್ಕೆ ಒಂದು ಅಪ್ರೂವಲನ್ನು ಕೊಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗುತ್ತೆ. ಸೊ ಅಲ್ಲಿಯ ತನಕ ನಿಮಗೆ ಒಂದು ಆಹಾರದ ಕಿಟ್ ಆದರೆ ಬರುವುದಿಲ್ಲ. ಈಗೇನೋ ಒಂದು 10 kg ಅಕ್ಕಿಯನ್ನು ಪಡ್ಕೊಂಡಿದ್ದೀರಾ ಮತ್ತು ಅದೇ ಒಂದು 10 kg ಅಕ್ಕಿ ಆದರೆ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಈಗ ಜುಲೈ 2ನೇ ತಾರೀಕು ನಡೆಯುವಂಥ ಸಚಿವರ ಸಂಪುಟ ಸಭೆಯಲ್ಲಿ ಒಂದು ಆಹಾರ ಇಲಾಖೆ ಕಡೆಯಿಂದ ಸಲ್ಲಿಸುವಂಥ ಒಂದು ಮನವಿ ಏನಿರ್ತದೆ ಆ ಒಂದು ಮನವಿಯನ್ನು ನೋಡ್ತಾರಾ. ಅಲ್ಲೇನಾದರೂ ಅಪ್ರೂವಲ್ ಸಿಕ್ಕಿದ್ರೆ ನಿಮಗೆ ಮುಂದಿನ ತಿಂಗಳಿಂದನೇ ಒಂದು ಆಹಾರ ಕಿಟ್ಟನ್ನು ವಿತರಣೆ ಆದರೆ ಮಾಡ್ತಾರೆ. ಅಲ್ಲಿಯ ತನಕ ನಿಮಗೆ ಆಹಾರ ಕಿಟ್ ಆದರೆ ವಿತರಣೆ ಮಾಡುವುದಿಲ್ಲ. ಈ ಒಂದು ನ್ಯೂಸ್ ಸಾಕಷ್ಟು ಕಡೆ ವೈರಲ್ ಆಗ್ತಿತ್ತು. ಸೊ ನಮ್ಮ ಒಂದು ಯೂಸರ್ಸ್ ಕೇಳಿದ್ರು, ಹಾಗಿದ್ರೆ ನಮಗೆ ಮುಂದಿನ ತಿಂಗಳಿಂದ ಒಂದು ಆಹಾರ ಕಿಟ್ ಆದರೆ ಸಿಗುತ್ತಾ ಅಂತ ಹೇಳಿಬಿಟ್ಟು. ನೋಡಿ, ನಿಮಗೆ ಮುಂದಿನ ತಿಂಗಳಿಂದನೇ ಆಹಾರ ಕಿಟ್ ಆದರೆ ಸಿಗೋದಿಲ್ಲ. ಮುಂದಿನ ತಿಂಗಳು 2ನೇ ತಾರೀಕು ನಡೆಯುವಂಥ ಸಚಿವರ ಸಂಪುಟ ಸಭೆಯಲ್ಲಿ ಏನೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರ ಆ ಒಂದು ನಿರ್ಧಾರದ ಮೇಲೆ ಗೊತ್ತಾಗುತ್ತೆ. ಇಲ್ಲ 10 kg ಅಕ್ಕಿಯನ್ನೇ ಕೊಡಿ ಅಂತ ಹೇಳ್ತಾರಾ, ಆಹಾರ ಇಲಾಖೆ ಕಡೆಯಿಂದ 10 kg ಅಕ್ಕಿಯನ್ನೇ ಕೊಡ್ತಾರಾ, ಇಲ್ಲ ಅಂದರೆ ನೀವು ಸಲ್ಲಿಸುವಂಥ ಮನವಿಯನ್ನು ನಾವು ಒಂದು ಅಪ್ರೂವಲ್ ಕೊಟ್ಟಿದ್ದೀವಿ ಅಂತ ಆದರೆ ನಿಮಗೆ ಈಗ ಆ ಒಂದು ಆಹಾರ ಕಿಟ್ ಆದರೆ ಸಿಗುವಂಥದ್ದು. ನಾನು ಮತ್ತೊಂದು ಸರಿ ಹೇಳ್ತಿದ್ದೀನಿ ನೋಡಿ, ನಿಮಗೆ ಆಹಾರ ಕಿಟ್ಟಲ್ಲಿ ಸಕ್ಕರೆ, ಉಪ್ಪು, ತೊಗರಿಬೇಳೆ, ಟೀ, ಕಾಫಿ ಪೌಡ್ರ್, ಅಡುಗೆ ಎಣ್ಣೆ, ಗೋಧಿ, ಓಕೆನಾ, ಇಷ್ಟನ್ನು ಆಹಾರ ಇನ್ಕ್ಲೂಡ್ ಆಗಿರುತ್ತದೆ ಆಹಾರದ ಕಿಟ್ಟಲ್ಲಿ. ಈ ರೀತಿಯಾಗಿ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.